ಯಡಿಯೂರಪ್ಪ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಮೀನು ಹಿಡಿಯೋ ಕೆಲಸವನ್ನ ಮಾಡಿಸ್ತಾ ಇದ್ದೀರಿ. ಇದು ಸರಿಯಾದ ನೀವು ಮಾಡೋದೇ ಸರಿಯಾದ ಕ್ರಮ ಅಲ್ಲ. ನೀವು ಪ್ರತಿಭಟನೆ ಮಾಡಿದ್ರೆ ನೀರಿನಲ್ಲಿ ಮೀನು ಹಿಡಿಯೋ ಕೆಲಸ ಮಾಡಬಾರ್ದು. ಕದರಿನ ನೀರಿನಲ್ಲಿ ಮೀನು ಹಿಡಿಯೋ ಕೆಲಸ ಎಲ್ಲ ದುಡ್ಡು ಮಾಯವೋ. ಈಗ ವಿಧೇಯಕವನ್ನು ಕಂಡಾಗಿ ತೆಗೆದುಕೊಳ್ಳಲಾಗಿದೆ. ಪ್ರಶ್ನೆಯೆಂದರೆ 2 ಮತ್ತು 3ನೇ ಖಂಡಗಳನ್ನು ಅನುಸೂಚಿತ ವಿಧೇಯಕವನ್ನು ಭಾಗವಾಗಿರಬೇಕು. ಪ್ರಸ್ತಾವದ ಮಾನ್ಯ ಸಭಾಪತಿಯವರೇ, ಸೂಚಿಸಬೇಕು. ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವು ಅವಧಿಯನ್ನರ ಪರವಾಗಿದೆ ಎಂದು ಬಯಸುತ್ತೇನೆ. ಪ್ರಸ್ತಾವದ ಪರವಾಗಿ ಪ್ರಸ್ತಾವ ಅಂಗೀಕಾರದಿಂದ 2 ಮತ್ತು 3ನೇ ಅನುಸೂಚಿತ ವಿಧೇಯಕ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಕ್ಷಕರ ವಿಧೇಯಕದ ಭಾಗವಹಿಸುವ ಸಭೆ ಮುಂದುವರಿಸುವ ಪ್ರಸ್ತಾವದ ಪರವಾಗಿರುವ ಅವಧಿಯನ್ನು ಪ್ರಸ್ತಾವದ ಇಲ್ಲ ಸೂಚಿಸಬೇಕು. ಪ್ರಸ್ತಾವದ ಪ್ರಸ್ತಾವವನ್ನು ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಕ್ಷಕರ ವಿಧೇಯಕ ಸೇರಿಸಲ್ಪಟ್ಟಿವೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಿಂದ ಅಂಗೀಕೃತವಾಗುತ್ತದೆ. ಕರ್ನಾಟಕ ಧನ ವಿನಿಯೋಗ 4 ವಿಧೇಯಕ 70 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿ ಅವಲೋಕಿಸಬೇಕು. ಪ್ರಸ್ತಾವ ಅಂಗೀಕಾರವಾಗಿದೆ. ಆ ವಿಧೇಯಕ ಕರೆಸಿದೆ. ಮಾನ್ಯ ಕಾರ್ಮಿಕ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾಗುತ್ತಿರುವ ಕರ್ನಾಟಕ ಮತ್ತು ಸಂಸ್ಕೃತಿ ಕಾರ್ಯಕ್ರಮದ ವಿಧೇಯಕ 2024ನೇ ಪ್ರಸ್ತಾವನೆ ವಿಧಾನಸಭೆಯಿಂದ ಅಂಗೀಕರಿಸಲಾಗುತ್ತಿರುವ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಕ್ಷೇಮರ ಅಭಿವೃದ್ಧಿ ವಿಧೇಯಕವನ್ನು 2025 ಪರಿಗಣಿಸಬೇಕೆಂದು ಸೂಚಿಸುತ್ತಾರೆ. ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಶ್ರೀಮಾನ್ ವಿಧೇಯಕ 24ನೇ ಮಂಡಿಸಲಾಯಿತು. ಮತ್ತೆ ಸಚಿವರೇ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ 100 ವರ್ಷ ಆಗ್ಲಿಕ್ಕೆ ಬಂದಿದೆ. ಸಭಾಧ್ಯಕ್ಷ, ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವೇನು ಹೇಳ್ತೀವಿ, ನಾವು ಬಿಲ್ಲನ್ನು ತಂದಿದ್ದೀವಿ. ಕರ್ನಾಟಕ ಸಿನಿ ಹಾಗೂ ಸಂಸ್ಕೃತಿ ವೆಲ್ಫೇರ್ ಬಂದಿದೆ. ಸುಮಾರು 100 ವರ್ಷದಿಂದ ಅನಾರ್ಗನೈಸೇಷನ್ ಇರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ